ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಇವತ್ತಿನ ಭರ್ಜರಿ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದಿಂದ ಕೂಡ ಆನ್ಲೈನ್ನಲ್ಲಿ ಅನೇಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಮುಂದೆ ಹೇಳ್ತೇನೆ ನಾನು ಯಾವ ಯಾವ ಯೋಜನೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ, ಯಾವ ನಿಗಮದಿಂದ ಅಂತ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದಲೂ ಕೂಡ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದಿಂದ ಕೂಡ ಅರ್ಜಿ ಆಹ್ವಾನ ಮಾಡಿದ್ದಾರೆ ಮತ್ತು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಕೂಡ ಅರ್ಜಿ ಆಹ್ವಾನ ಮಾಡಿದ್ದಾರೆ ಮತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದಲೂ ಕೂಡ ಆನ್ಲೈನ್ ಅಲ್ಲಿ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಹಾಗಾದ್ರೆ ಈ 6 ನಿಗಮಗಳಲ್ಲಿರುವಂತಹ ಯೋಜನೆಗಳ ಮಾಹಿತಿಯನ್ನ ಸಂಪೂರ್ಣವಾಗಿ ಪಿನ್ ಟು ಪಿನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅರ್ಜಿಗಳನ್ನ ಎಲ್ಲಿ, ಹೇಗೆ, ಯಾವಾಗ ಹಾಕಬೇಕು, ಅರ್ಜಿ ಹಾಕೋಕೆ ಕೊನೆಯ ದಿನಾಂಕ ಯಾವುದು, ಯಾವ ಯಾವ ದಾಖಲೆಗಳು ಬೇಕು, ಸಂಪೂರ್ಣವಾಗಿ ಎಲ್ಲ ನಿಗಮ ಬಗ್ಗೆ ಒಂದೇ ವಿಡಿಯೋದಲ್ಲಿ ನಾನು ಈ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗತ್ತೆ. ಬನ್ನಿ ಸ್ನೇಹಿತರೆ, ನೋಡಿ, ತಾವು ಇದುವರೆಗೆ ನಮ್ಮ SB ಹೊರ್ತಿ ಯೂಟ್ಯೂಬ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಮರ್ತೋಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ತಪ್ಪದೆ ವಿಡಿಯೋವನ್ನ ನಿಮ್ಮೆಲ್ಲ ಸ್ನೇಹಿತರ ಗ್ರೂಪ್ಗಳಿಗೆ ಶೇರ್ ಮಾಡಬೇಕು. ಯಾಕಂದ್ರೆ ತುಂಬಾ ಜನ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿ ಗೊತ್ತಿರಲ್ಲ. ಸೊ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿ ಈ ಯೋಜನೆಯ ಲಾಭ ಪಡೆಯಲಿ ಎಂಬುದೇ ನಮ್ಮ ಮೂಲ ಉದ್ದೇಶ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾನು ಹೇಳುವಂತ ಮಾಹಿತಿಯನ್ನ ಗಮನವಿಟ್ಟು ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗತ್ತೆ, ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಸೊ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಅರ್ಜಿಗಳನ್ನ ಆಹ್ವಾನ ಮಾಡಿರ್ತಾರೆ. ಈ ಕೆಳಗೆ ಹೇಳಿರುವಂತ ಎಲ್ಲ ನಿಗಮಗಳಿಂದ ಅರ್ಜಿ ಸಲ್ಲಿಸಬಹುದು. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಉದ್ಯಮ, ಇದು 2024-25ನೇ ಸಾಲಿನ ಅರ್ಜಿ. ಅಂದ್ರೆ ಈಗ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ನೋಡಿ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ, ಬ್ಯಾಂಕುಗಳ ಸಹಯೋಗದೊಂದಿಗೆ ನಿಮಗೆ ಇಲ್ಲಿ ವ್ಯಾಪಾರ ಮಾಡಲು ಗರಿಷ್ಠ 1 ಲಕ್ಷ ರೂಪಾಯಿ ಹಾಗೂ 2 ಲಕ್ಷ ರೂಪಾಯಿವರೆಗೆ ನಿಮಗೆ ಇಲ್ಲಿ ಲೋನ್ ಸಿಗತ್ತೆ. ಇದರಲ್ಲಿ 20% ಸಬ್ಸಿಡಿ ಇರುತ್ತೆ ಹಾಗೂ 2 ಲಕ್ಷ ರೂಪಾಯಿ ನೀವೇನಾದ್ರೂ ಘಟಕ ಯಾವುದಾದ್ರೂ ಉತ್ಪಾದನೆ ಮಾಡುವಂತ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರೆ, ಪ್ರೊಡಕ್ಷನ್ ಮಾಡಿದ್ರೆ ಅದಕ್ಕೆ 70% ಸಬ್ಸಿಡಿ ಇದೆ. ಬಹಳ ಒಳ್ಳೆಯ ಯೋಜನೆ. ಅದೇ ರೀತಿ ಸ್ವಾವಲಂಬನಿ ಸಾರಥಿ ಯೋಜನೆ ಅಂತ ಬರುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ಸರಕು ವಾಹನ, ಟ್ಯಾಕ್ಸಿ, ಹಳದಿ ಬೋರ್ಡ್ ಖರೀದಿಸುವ ಉದ್ದೇಶಕ್ಕೆ ಸಾಲ ಮೊತ್ತ 75% ನಿಮಗೆ ಸಹಾಯಧನ ಕೊಡ್ತಾರೆ. ನೋಡಿ, 75% ಸಹಾಯಧನ ಅಂದ್ರೆ ಸ್ವಲ್ಪ ಆಯ್ತಾ ಸ್ನೇಹಿತರೆ? ಬಹಳ ಭರ್ಜರಿಯಾಗಿರುವಂತ ಗುಡ್ ನ್ಯೂಸ್ ಇದು. 4 ಲಕ್ಷ ರೂಪಾಯಿವರೆಗೆ ಸಹಾಯಧನ ಸಿಗತ್ತೆ. ಅದೇ ರೀತಿಯಾಗಿ ನೋಡಿ, ಸ್ವಯಂ ಉದ್ಯೋಗ ನೇರ ಸಾಲ ಇದೆ. ಕಿರು ಆರ್ಥಿಕ ಚಟುವಟಿಕೆಗಳಿಗೆ ನಿಮಗೆ 1 ಲಕ್ಷ ರೂಪಾಯಿ ಇಲ್ಲಿ ಇದು ಸಿಗತ್ತೆ, ಏನು ಸಾಲ. ಅದರಲ್ಲಿ 50,000 ರೂಪಾಯಿ ಸಹಾಯಧನ ಇದೆ. ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಇದೆ, ಅದಕ್ಕೂ 2,50,000 ರೂಪಾಯಿವರೆಗೆ ಸಿಗತ್ತೆ. 10 ಜನ ಮಹಿಳೆಯರು ಸೇರಿ ಒಂದು ಸ್ವಸಹಾಯ ಸಂಘವನ್ನ ಪ್ರಾರಂಭ ಮಾಡಿ ಇದರಲ್ಲಿ 1,50,000 ರೂಪಾಯಿ ಸಬ್ಸಿಡಿ ಸಿಗತ್ತೆ. ಸೊ 2,50,000 ರೂಪಾಯಿ ಈ ಒಂದು ಸ್ವಸಹಾಯ ಸಂಘಕ್ಕೆ ಸಿಗತ್ತೆ. ಭೂ ಒಡೆತನ ಯೋಜನೆ ಅಡಿಯಲ್ಲಿ ಯಾರಿಗೆ ಜಮೀನು ಇಲ್ಲ, ಯಾರು ಕೃಷಿ ಕಾರ್ಮಿಕರಿದ್ದಾರೆ ಅವರಿಗೆ 25 ಲಕ್ಷ ರೂಪಾಯಿವರೆಗೆ ಭೂಮಿ ಖರೀದಿಸಲು 25 ಲಕ್ಷ ರೂಪಾಯಿವರೆಗೆ ಭೂಮಿ ಖರೀದಿಸಲು ಇಲ್ಲಿ ಸಬ್ಸಿಡಿ ಸಿಗತ್ತೆ 50%. ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆ ಕೂಡ ಇದೆ. ಈ ಯೋಜನೆ ಅಡಿಯಲ್ಲಿ 1.20 ಎಕರೆಯಿಂದ 5 ಎಕರೆ ಜಮೀನು ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅವರ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಲು, ಬೋರ್ವೆಲ್ ಹಾಕಲು ಸೊ 4.75 ಅಂದ್ರೆ 4,75,000 ರೂಪಾಯಿವರೆಗೆ ಇಲ್ಲಿ ಅವರಿಗೆ ಒಂದು ಹಣದ ಸಹಾಯ ಸಿಗತ್ತೆ. ಅದರಲ್ಲಿ 50,000 ರೂಪಾಯಿ ಸಬ್ಸಿಡಿ ಕೂಡ ಇದೆ. ಸೊ ಇದು ಬಹಳ ವಿಶೇಷವಾಗಿರುವಂತ ಯೋಜನೆಗಳಿದಾವೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 10/10/2024 10/10/2024 ಈ ಒಂದು ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗತ್ತೆ. ಹಾಗೂ ಇದರಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋಕೆ ನೇರವಾಗಿ ಏನ್ ಮಾಡಬೇಕು, ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ನಿಂದ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ನೀವು ಈ ಎಲ್ಲ ಯೋಜನೆಗಳ ಲಾಭ ಪಡೆಯಬಹುದಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಟ್ಟಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ.
ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು.